ಇದಾದ ಮೇಲೆ ಸೌರವ್ಯೂಹದ 7ನೇ ಗ್ರಹ ಯುರೇನಸ್. ನೋಡಿ, ಈ ನೀಲಿ ಬಣ್ಣದ ಕಾಣ್ತಾ ಇದೆಯಲ್ಲ, ಯುರೇನಸ್. ಇದು ಸೌರವ್ಯೂಹದ 7ನೇ ಗ್ರಹ. ಇದು ನಮ್ಮ ಪೂರ್ವಜರಿಗೆ, ಅಂದರೆ ಭಾರತೀಯ ನಾಗರಿಕತೆಗೆ ಒಂದೇ ಅಲ್ಲ, ಯುರೋಪಿನ ನಾಗರಿಕತೆಗಳಿಗಾಗಲಿ ಯಾರಿಗೂ ಗೊತ್ತಿರಲಿಲ್ಲ ಇದು. ಯಾಕಂದರೆ ಇದನ್ನು ಬರಿಗಣ್ಣಿನಿಂದ ಕಾಣುವುದು ಬಹುಮಟ್ಟಿಗೆ ಕಷ್ಟ, ಸಾಧ್ಯನೇ ಇಲ್ಲ. ಬಹುಮಟ್ಟಿಗೆ ಕಾಣೋದೇ ಇಲ್ಲ ಅಂತಲ್ಲ, ಕಾಣೋದು ಕಷ್ಟ. ಹಾಗಾಗಿ ದೂರದರ್ಶಕ ಅಂದರೆ ಟೆಲಿಸ್ಕೋಪ್ನ ಮೂಲಕ ಕಂಡುಹಿಡಿಯಲಾದ ಸೌರವ್ಯೂಹದ ಮೊದಲ ಗ್ರಹ ಯುರೇನಸ್. ಕ್ರಿಸ್ತಶಕ 1781ರಲ್ಲಿ ವಿಲಿಯಂ ಹರ್ಷಲ್ ಅನ್ನುವಂತಹ ಖಗೋಳಶಾಸ್ತ್ರಜ್ಞ ಇದನ್ನು ಕಂಡುಹಿಡಿದ. ಯುರೇನಸ್ ಸೂರ್ಯನಿಂದ ಇರುವ ದೂರ ಶನಿಗ್ರಹ ಸೂರ್ಯನಿಂದ ಎಷ್ಟು ದೂರದಲ್ಲಿದೆಯೋ ಅದಕ್ಕೆ ಬಹುಮಟ್ಟಿಗೆ 2 ಪಟ್ಟು ದೂರದಲ್ಲಿದೆ. ಅಂದರೆ ಸುಮಾರು 285 ಕೋಟಿ ಕಿಲೋಮೀಟರ್ ದೂರದಲ್ಲಿ ಸರಾಸರಿ. ಇದಾದ ಮೇಲೆ ಸೌರವ್ಯೂಹದ ಇವತ್ತು ನಾವು ಅಂದ್ಕೊಂಡಿರುವಂತೆ ಸೌರವ್ಯೂಹದ 8ನೇ ಗ್ರಹ ನೆಪ್ಚ್ಯೂನ್. ಇದು ಸೂರ್ಯನಿಂದ 485 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿ. 485, 385 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಮ್ಮ ಭೂಮಿ ಇರೋದು 15 ಕೋಟಿ ಕಿಲೋಮೀಟರ್ ಸರಾಸರಿ ದೂರದಲ್ಲಿ ಸೂರ್ಯನಿಂದ. ಇದು 485 ಕೋಟಿ ಇದೆ ಅಂದರೆ ಸುಮ್ಮನೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಸೂರ್ಯ ಹಾಗೂ ಭೂಮಿಯ ನಡುವಿನ ಅಂತರ 1 ಕಿಲೋಮೀಟರ್ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅಂದ್ಕೊಂಡ್ರೆ, ನೆಪ್ಚ್ಯೂನ್ ಸೂರ್ಯನಿಂದ ಇರುವ ದೂರ ಭೂಮಿ ಎಷ್ಟು ದೂರದಲ್ಲಿದೆಯೋ ಸೂರ್ಯನಿಂದ ಅದಕ್ಕೆ 30 ಪಟ್ಟು ದೂರದಲ್ಲಿದೆ. ಇಷ್ಟೇ ಆದರೆ ಆಗ್ತಾಯಿತ್ತು. 1930ರಿಂದ 2006ರವರೆಗೂ ಸೌರವ್ಯೂಹದ 9ನೇ ಗ್ರಹ ಅನ್ಸ್ಕೊಂಡಿದ್ದು ಪ್ಲೂಟೋ. ಫೆಬ್ರವರಿ 18, 1930ರಲ್ಲಿ, ಮತ್ತೆ ಹೇಳ್ತೀನಿ, ಫೆಬ್ರವರಿ 18, 1930ರಲ್ಲಿ ಇದನ್ನು ಕಂಡುಹಿಡಿಯಲಾಯಿತು.